ಸೌಜನ್ಯ ಹಂತಕ ಸಂತೋಷ್ ರಾವ್ ಪರ ಹೋರಾಟಗಾರ ಗಿರೀಶ್ ಮಠಣ್ಣವರು. ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದು ವಜಾಗೊಂಡಂಥ ಅಧಿಕಾರಿ. ಕಳೆದ 5 ವರ್ಷಗಳಿಂದ ಸೌಜನ್ಯ ಪರ ಹೋರಾಟ ಅಂತ ಹೇಳಿಕೊಂಡು ಸಂತೋಷ್ ರಾವ್ ಪರ ಬ್ಯಾಟ್ ಬೀಡಿಸ್ತಾ ಇರುವವರು. ಅವರ ಮೇಲೆ 10 ಹಲವು ಆರೋಪಗಳು ಇವೆ. ಅಂತಹ ಗಿರೀಶ್ ಮಠಣ್ಣವರು ಕೆಲವು ದಿನಗಳ ಹಿಂದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು. ಕೈಯಲ್ಲಿ ಒಂದು ದಾಖಲೆಗಳನ್ನು ಹಿಡಿದುಕೊಂಡು, ಅದು ಸಹ RTI ಮೂಲಕ ಪಡೆದಿದ್ದಂತಹ ದಾಖಲೆಗಳನ್ನು ಹಿಡಿದುಕೊಂಡು ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅದೇ ದಿನ ಹೂತು ಹಾಕಲಾಗಿದೆ ಧರ್ಮಸ್ಥಳದಲ್ಲಿ. ಆ ಹೆಣ್ಣು ಮಗಳನ್ನು ಕೂದಲನ್ನು ಬೋಳಿಸಲಾಗಿತ್ತು. ಆಕೆ ಧರ್ಮಸ್ಥಳಕ್ಕೆ ಬಂದಂಥ ಭಕ್ತಾದಿಗಳಲ್ಲಿ ಒಬ್ಬಳಾಗಿದ್ಲು ಎಂದೆಲ್ಲ ಹೇಳ್ತಾ ಇದ್ರು. ಅವರು ಏನು ಹೇಳಿದ್ದಾರೆ ಅಂತ ನೀವೇ ಕೇಳಿ. ಇದು ಈ ಒಂದು ಏನೋ ಶವವನ್ನು ಒಂದು ಹುಡುಗಿದು ಹೂತು ಹಾಕಿದ್ದಾರೆ. ಇದರಲ್ಲಿ ಕ್ಲಿಯರಾಗಿ ಬರೀತಾರೆ ಏನಂತ ಹೇಳಿದರೆ, ಒಬ್ಬ ಹುಡುಗಿಯ ದೇಹವನ್ನು ದಫನ್ ಮಾಡ್ತಾರೆ. ಇಲ್ಲಿದೆ ನೋಡಿ, ಆ ದಫನ್ ಮಾಡಿದ್ರಲ್ಲಿ ಅ ಗರ್ಲ್, ಡೆಡ್ ಬಾಡಿ ಆಫ್ ಅ ಆರ್ಫನ್ ಗರ್ಲ್ ವಿದೌಟ್ ಹೇರ್ಸ್ ಅಂತ ಇದೆ. ಅಂದರೆ ಯಾರು ವಿದೌಟ್ ಹೇರ್ಸ್ ಅಂದರೆ ಏನು ಹೇಳಿ? ಮುಡಿ ಕೊಟ್ಟು ಬಂದಂತಹ ಒಂದು ಬಾಲಕಿಯ ಶವವನ್ನು ಅನಾಥ ಶವವಂತ ಮಾಡಿಕೊಂಡು ಅವತ್ತಿಂದ ಅವತ್ತನೇ ಹೂತು ಹಾಕಿದ್ದಾರೆ. UDR ನಂಬರ್ 37/2000 ಸೆಕ್ಷನ್ 174 CRPCಯಲ್ಲಿ. ಎಲ್ಲ ಹಿಂದೂ ನಾಯಕರುಗಳು ನಾನು ಕೇಳೋದು, ಇದು ಎಡಪಂಥೀಯ ವರ್ಸಸ್ ಬಲಪಂಥೀಯ ಅಂತ ಈಗೇನೋ ಮಾಡ್ತಾ ಇದ್ದಾರಲ್ಲ, ಅವರಿಗೆ ನಾನು ಹೇಳೋದು, ದಯವಿಟ್ಟು ಇದನ್ನು ಓದ್ರಿ ಒಂದು ಸರಿ. ಇದನ್ನು ಓದಿ. ಮುಡಿ ಕೊಟ್ಟು ಬಂದಂತಹ ಹುಡುಗಿಯ ಶವವನ್ನು, ಮುಡಿ ಕೊಟ್ಟಂತಹ ಆ ಹುಡುಗಿ ಶವವನ್ನು ಅವತ್ತಿಂದ ಬಿಸಾಕಿದ್ದಾರೆ, ಕೊಲೆ ಮಾಡಿ ಬಿಸಾಕಿದ್ದಾರೆ. ಮುಡಿ ಕೊಟ್ಟಿದ್ದು ಯಾರು? ಅಕ್ರಮ ವಲಸಿ ಬಾಂಗ್ಲಾ ವಲಸಿಗರ? ಪಾಕಿಸ್ತಾನದಿಂದ ಬಂದಂಥವ್ರು ಮುಡಿ ಕೊಡ್ತಾರಾ? ಹಿಂದೂ ಭಕ್ತೆ ಸ್ವಾಮಿ, ಮಗು ಅದು ಅನಾಥ ಹೆಂಗಾಗುತ್ತೆ? ಶವ ಪೇರೆಂಟ್ಸ್ ಕೊಟ್ಟಿರಲ್ವಾ? ತಗೊಳ್ಳಲ್ಲ ಕಂಪ್ಲೇಂಟು, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ತಗೊಳ್ಳಲ್ಲ. ಮುಡಿ ಕೊಡ್ಸಕ್ಕೆ, ಮಗು ಮುಡಿ ಕೊಡ್ಸಕ್ಕೆ ಯಾರು ಬಂದಿರ್ತಾರೆ? ಪೇರೆಂಟ್ ಬಂದಿರ್ತಾರೆ. ಅವ್ರ ಸ್ಟೇಟ್ಮೆಂಟೇ ತಗೊಂಡಿಲ್ಲ. ಅದಕ್ಕೆ ಎಲ್ಲ ಹಿಂದೂ ನಾಯಕರುಗಳು ಹೇಳ್ತಾ ಇದ್ದಾರಲ್ಲ, ದಯವಿಟ್ಟು ಇದನ್ನೊಂದು ಸರಿ ಓದಿ. ಇಲ್ಲಿ ನಾವು ದೇವಸ್ಥಾನಕ್ಕೆ ಕಳಂಕ ತರ್ತಾ ಇದ್ದೀವಾ ಅಥವಾ ಅತ್ಯಾಚಾರಿಗಳನ್ನ ಕಂಡು ಹಿಡಿರಿ ಅಂತ ಹೇಳ್ತಾ ಇದ್ದೀವಾ? ಗಿರೀಶ್ ಮಠಣ್ಣವರು ತೋರಿಸಿದ ದಾಖಲೆಗಳು ನಮಗೂ ಲಭ್ಯವಾಗಿದೆ. ಆ ದಾಖಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಆಗಿದ್ದಂತಹ ಒಂದು UDR ಅಂದರೆ ಅಸ್ವಾಭಾವಿಕ ಪ್ರಕರಣದ ದಾಖಲೆ. ರಿಕ್ವೆಸ್ಟ್ ಫಾರ್ ಕಂಡಕ್ಟಿಂಗ್ ಬರಿಯಲ್ ಆರ್ ಕ್ರಿಮೇಷನ್ ಆಫ್ ದ ಡೆಡ್ ಬಾಡಿ ಆಫ್ ಆನ್ ಅನ್ಐಡೆಂಟಿಫೈಡ್ ಆರ್ಫನ್ ಗರ್ಲ್ ವಿತ್ ನೋ ಹೇರ್ಸ್. ಅರ್ಥ ಆಯ್ತಾ? ಆರ್ಫನ್ ಅಂದರೆ ಅನಾಥ ಹೆಣ್ಣುಮಗಳು, ನೋ ಹೇರ್ ಅಂದರೆ ನಿರ್ಗತಿಕರು, ಗುರುತು ಪರಿಚಯ ಇಲ್ಲದವರು. ಅಂತಹ ಹೆಣ್ಣು ಮಗಳ ಮೃತದೇಹವನ್ನು ಹೂಳಬೇಕು, ಇಲ್ಲವೇ ಕ್ರಿಮಿಟೈಸೇಷನ್ ಅಂದರೆ ಸುಡಬೇಕು ಎಂದು ಸಲ್ಲಿಸಿರುವಂತಹ ಕೋರಿಕೆ ಪತ್ರ ಬೆಳ್ತಂಗಡಿ ಪೊಲೀಸ್ ಠಾಣೆಯ UDR ನಂಬರ್ 37/2000ದಲ್ಲಿ ಸೆಕ್ಷನ್ 174 CRPC ಅಡಿಯಲ್ಲಿ ದಾಖಲಾಗಿದ್ದಂಥ ಪ್ರಕರಣ ಇದು. 2002 ಮೇ 6ರಂದು ಮಧ್ಯಾಹ್ನ 12:30 ವೇಳೆಗೆ ಧರ್ಮಸ್ಥಳ ಗ್ರಾಮದ ಬೋಳಿಯಾರು ಸೇತುವೆಯ ಬಳಿ ಅಪರಿಚಿತ ಮಹಿಳೆಯ ಮೃತದೇಹ ಪತ್ತೆಯಾಗಿತ್ತು. ಈ ಬಗ್ಗೆ ಸ್ಥಳೀಯರು ನೀಡಿದ ಮಾಹಿತಿಯಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ UDR ನಂಬರ್ 37/2000 ಅಡಿಯಲ್ಲಿ ಸೆಕ್ಷನ್ 174 CRPC ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಮೃತದೇಹದ ಪೋಸ್ಟ್ಮಾರ್ಟಮ್ ನಡೆಸಲಾಗಿತ್ತು. ತದನಂತರ ಆ ಮೃತದೇಹವನ್ನು ಸುಡಲು ಅಥವಾ ಹೂಳಲು ಪೊಲೀಸರು ಸ್ಥಳೀಯ ಗ್ರಾಮ ಪಂಚಾಯತಿಗೆ ರಿಕ್ವೆಸಿಷನ್ ಕೊಟ್ಟಿದ್ದರು. ಈ ರಿಕ್ವೆಸಿಷನ್ ದಾಖಲೆ ಆಯಿತು.
ಅದರಲ್ಲಿ ಪೊಲೀಸರು ಸ್ಪಷ್ಟವಾಗಿ ಹೇಳ್ತಾರೆ, ಏನಂತ ಹೇಳಿ, ಅನಾಥ ಮತ್ತು ಗುರುತು ಪರಿಚಯ ಇಲ್ಲದ ಅನ್ಐಡೆಂಟಿಫೈಡ್ ಆರ್ಪೇಜ್ ಅನಾಥ ಮತ್ತು ನೋ ಹೇರ್. ನೋ ಹೇರ್ ಅಂದರೆ ಏನು? ನೋ ಏರ್ ಅಂದರೆ ಯಾರೂ ವಾರಿಸುದಾರರು ಇಲ್ಲದ್ದು ಎನ್ನುವುದು ಇಂಗ್ಲೀಷ್ನಲ್ಲಿ ಹೇಳುವಂಥ ಪದ. ಯಾರೂ ವಾರಿಸುದಾರರು ಇಲ್ಲದೇ ಇದ್ದರೆ ಅಂತಹ ವ್ಯಕ್ತಿಗಳಿಗೆ ನೋ ಹೇರ್ ಅಂದರೆ ವಾರಿಸುದಾರರು ಇಲ್ಲ ಅಂತ ಹೇಳ್ತಾರೆ. ಆದರೆ ಗಿರೀಶ್ ಭಟ್ಟಣ್ಣವರು ಪೊಲೀಸ್ ಇಲಾಖೆಯಲ್ಲಿ ಸುಮಾರು 1 ವರ್ಷ ಟ್ರೈನಿಂಗ್ ಪಡ್ಕೊಂಡವರು, ಸುಮಾರು 1 ವರ್ಷ PSI ಆಗಿ ಕೆಲಸ ಮಾಡಿದವರು, ಒಂದೆರಡಾದರೂ UDR ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದವರು, ಆ ಪ್ರಕರಣಗಳ ತನಿಖೆ ಮಾಡಿದವರು. ಅವರೇ ಹೇಳ್ತಾರೆ ನೋ ಹೇರ್ ಅಂದರೆ ತಲೆ ಬೋಳಿಸಿಕೊಂಡವರು ಅಂತೇಳಿ. ಹಾಗಾದರೆ ಇಲ್ಲಿ ಬೋಳಿಸಿಕೊಂಡವರು ಯಾರು? ಗಿರೀಶ್ ಭಟ್ಟಣ್ಣವರು ಹೌದಾ ಅಲ್ಲವೋ? ಇದು ಪ್ರಶ್ನೆ ಮಾಡಬೇಕಾದ ವಿಚಾರ ಅಲ್ಲವೇ? ಇಂದಿನ ಈ ಕಾಲಘಟ್ಟದಲ್ಲಿಯೇ ಗಿರೀಶ್ ಭಟ್ಟಣ್ಣವರು ಈ ರೀತಿಯಾಗಿ ಸುಳ್ಳು ಹೇಳುತ್ತಿದ್ದಾರೆ ಅಂದರೆ ಸುಮಾರು 12 ವರ್ಷಗಳ ಹಿಂದೆ ಈ ಬುರುಡೆ ಗ್ಯಾಂಗಿನವರು ಎಷ್ಟೆಂದು ಸುಳ್ಳು ಹೇಳಿ ಜನರನ್ನು ಮೋಸಗೊಳಿಸಿರಬಹುದು ಅಂತೇಳಿ. ಅಷ್ಟಕ್ಕೂ ಇವರು ಈ ದಾಖಲೆಗಳನ್ನು ಪಡ್ಕೊಂಡು RTI ಮೂಲಕ, ಅಂದರೆ ಸರಕಾರಿ ದಾಖಲೆಗಳು, ಸರಕಾರಿ ದಾಖಲೆಗಳಲ್ಲಿ ಇರುವಂತಹ ವ್ಯಾಖ್ಯಾನಗಳನ್ನೇ ಅವರ ಇಷ್ಟಕ್ಕೆ ಸರಿಯಾಗಿ ಅರ್ಥೈಸಿಕೊಳ್ಳುತ್ತಿದ್ದಾರೆ. ಅಂದರೆ ಅವರ ಉದ್ದೇಶ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಡೀ ಸೌಜನ್ಯ ಪ್ರಕರಣದಲ್ಲಿ ಗಿರೀಶ್ ಭಟ್ಟಣ್ಣವರು, ಮಹೇಶ್ ಶೆಟ್ಟಿ ತಿಮರೋಡಿ, ವಿಠಲಗೌಡ, ಜಯಂತ ಟಿ ಇವರೆಲ್ಲರೂ ಸೇರಿ, ಸ್ವತಃ ಸೌಜನ್ಯನ ಮನೆಯವರೂ ಸೇರಿದಂತೆ ಎಲ್ಲರೂ ಮಾಡಿದ್ದು ಸಂತೋಷ್ ರಾವ್ರನ್ನು ಬದುಕಿಸಬೇಕು, ಆತನನ್ನು ಈ ಪ್ರಕರಣದಿಂದ ಹೊರಗೆ ತರಬೇಕು ಮತ್ತು ಸೌಜನ್ಯ ಹತ್ಯಾ ಪ್ರಕರಣವನ್ನು ಬೇರೆ ಯಾರೋ ಅಮಾಯಕರ ತಲೆಗೆ ಕಟ್ಟಬೇಕು. ಇದನ್ನು ಅವರು 2013ರಿಂದ, ಅಂದರೆ ಸೌಜನ್ಯ ಮೃತಪಟ್ಟು 1 ವರ್ಷದ ನಂತರ ಅವರು ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಿಕೊಂಡು ಬಂದರು. ಜನರು ನಂಬಿದರು. ಯಾವಾಗ ಈ ತಂಡ ಧರ್ಮಸ್ಥಳದ ಮೇಲೆ ಬೇರೆ ಕಾರಣಗಳಿಂದಾಗಿ ಮುಗಿಬಿಡಲಿಕ್ಕೆ ಆರಂಭವಾಯಿತು, ಜನರು ಎದ್ದು ನಿಂತರು. ಪವಿತ್ರ ಧರ್ಮಕ್ಷೇತ್ರದ ವಿರುದ್ಧ ಆಗುತ್ತಿರುವಂತಹ ಅಪಪ್ರಚಾರಗಳನ್ನು ವಿರೋಧಿಸಿದರು. ಪರಿಣಾಮವಾಗಿ ಎಲ್ಲರೂ ದಿಕ್ಕು ದೆಸೆ ಇಲ್ಲದೆ ಅಲೆದಾಡುತ್ತಿದ್ದಾರೆ. ಈ ಪ್ರಕರಣದ ಪ್ರಮುಖ ರೂವಾರಿಯೇ ವಿಠಲಗೌಡ, ಸೌಜನ್ಯನ ಮಾವ. ತಲೆ ತಪ್ಪಿಸಿಕೊಂಡು 5 ತಿಂಗಳು ಕಳೆಯಿತು. ಇವತ್ತು ಸಹ ಬೆಂಗಳೂರಿನ ನ್ಯಾಯಾಲಯದ ಅಧಿಕಾರಿಗಳು ಪೊಲೀಸರನ್ನು ಕರೆದುಕೊಂಡು ವಿಠಲಗೌಡರನ್ನು ಹುಡಿಕೊಂಡು ಮನೆಗೆ ಬಂದಿದ್ದಾರೆ. ಸಿಕ್ಕಿದರೆ 3 ತಿಂಗಳು ಆತನಿಗೆ ಜೈಲು ಶಿಕ್ಷೆಯು ಗ್ಯಾರಂಟಿಯಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ನಾಪತ್ತೆಯಾಗಿ 4 ತಿಂಗಳಾಯಿತು. ಸದ್ಯಕ್ಕೆ ಆತನ ಮೇಲೆ ಗಡೀಪಾರಿನ ತೂಗುಗತಿ ಇದೆ. ಯಾವುದೇ ಸಂದರ್ಭದಲ್ಲಿಯೂ ಪೊಲೀಸರು ಆತನನ್ನು ಹಿಡಿದು ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಎಸೆದು ಬರಬಹುದು. ಪುತ್ತೂರು ಮಹಿಳಾ ಠಾಣೆಯಲ್ಲಿ ಮತ್ತು ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿರುವಂತಹ ಯಕ್ಷಗಾನ ಕಲಾವಿದರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿದಂತಹ ಪ್ರಕರಣದಲ್ಲಿ ವಿಚಾರಣೆಗೆ ಹೈಕೋರ್ಟ್ ಆದೇಶ ನೀಡಿದೆ. ಆ ಪ್ರಕರಣದ ತನಿಖೆಯಲ್ಲಿ ಸಹಕರಿಸಬೇಕಂತೂ ಹೈಕೋರ್ಟ್ ಸೂಚನೆ ನೀಡಿದೆ. ಆದರೆ ಆತನನ್ನು ಬಂಧಿಸಬಾರದು ಎನ್ನುವಂತಹ ಒಂದು ಷರತ್ತನ್ನು ವಿಧಿಸಿದೆ. ಬಲವಂತದ ಕ್ರಮ ಬೇಡ ಅಂತೇಳಿ. ಯಾಕಂತ ಹೇಳಿದರೆ ಆ 2 ಪ್ರಕರಣಗಳು ನಾನ್ ಕಾನ್ಸಿಗೇಬಲ್ ಅಫೆನ್ಸ್ಗಳು. ಅದನ್ನು ನೀವು ಕಾನ್ಸಿಗೇಬಲ್ ಆಗಿ ತಗೊಂಡು FIR ಮಾಡಿರುವುದರಿಂದ ಅದರಲ್ಲಿ ಬಂಧನದ ಅವಶ್ಯಕತೆ ಇರುವುದಿಲ್ಲ. ಠಾಣೆಗೆ ಹಾಜರಾದಂತಹ ಮಹೇಶ್ ಶೆಟ್ಟಿ ತಿಮರೋಡಿಯ ವಾಯ್ಸ್ ರೆಕಾರ್ಡನ್ನು ಪಡ್ಕೊಳ್ಬೇಕು. ಅದನ್ನು ಸೋಕೋ ಟೀಮು ಪಡ್ಕೊಳ್ಬೇಕು. ವೈರಲ್ ಆದಂಥ ಆಡಿಯೋದಲ್ಲಿ
ಇರುವಂಥ ವಾಯ್ಸು ಮಹೇಶ್ ಶೆಟ್ಟಿದ್ದೇ ಎನ್ನುವುದು ತನಿಖೆಯಲ್ಲಿ ಪ್ರೂವ್ ಆಗಬೇಕು. ಇದೆಲ್ಲ ಕ್ರಮಗಳು ಇರ್ತವೆ. ಅದರಿಂದಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇವತ್ತಲ್ಲ ನಾಳೆ ಪುತ್ತೂರು ಗ್ರಾಮಾಂತರ ಠಾಣೆಗೆ ಮತ್ತು ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಗೆ ಹಾಜರಾಗಲೇಬೇಕು. ಯಾವಾಗ ಹಾಜರಾಗ್ತಾರೋ ಆಗ ಪೊಲೀಸರು ಹಿಡಿದುಕೊಂಡೋಗಿ ಮಾನವಿಕ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬಿಸಾಡ್ತಾರೆ. ಆದ್ದರಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಉಜಿರೆ ಪರಿಸರದಲ್ಲಿ ಎಲ್ಲೂ ಕಾಣುತ್ತಿಲ್ಲ. ಇಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದ್ದು ಯಾಕಂತ ಹೇಳಿದರೆ, ಇವರ ಮೂಲ ಉದ್ದೇಶ ಏನಿದ್ದದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೆಸುವುದು, ಸೌಜನ್ಯ ವಿಚಾರವನ್ನು ಎತ್ತಿಕೊಂಡು ತಂದು ಬುರುಡೆ ಷಡ್ಯಂತ್ರವನ್ನು ರೂಪಿಸಿ SIT ತನಿಖೆಯಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸೇರಿದಂತೆ 6 ಮಂದಿ ಅದರಲ್ಲಿ ಕಲ್ಪಿಟ್ಸ್ ಅಂತೇಳಿ ತನಿಖೆಯಲ್ಲಿ ಸಾಬೀತಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅದು ಸಹ ಕಾನೂನು ಪ್ರಕಾರ ಮುಂದುವರಿತದೆ. ಅಂತೂ ಇಂತೂ ಇವರು ಸುಳ್ಳು ಹೇಳುತ್ತಿದ್ದಾರೆ ಎನ್ನುವುದಕ್ಕೆ ಗಿರೀಶ್ ಭಟ್ಟಣ್ಣವರು ಮಾಧ್ಯಮದೊಂದಿಗೆ ಮಾತನಾಡಿದ ಒಂದು ದಾಖಲೆಯನ್ನು ಹಿಡಿದುಕೊಂಡು ಮಾತನಾಡಿದಂತಹ ರೀತಿಯೇ ಸಾಕ್ಷಿಯಾಗಿದೆ.